ಸ್ಟೂಡೆಂಟ್ಸ್, ನೇಲ್ ಆರ್ಟ್ನ ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ ಅನ್ನು ಪ್ರಾರಂಭಿಸೋಣ. ತರಬೇತಿದಾರರು ಈ ಅಭ್ಯಾಸವನ್ನು ಪೂರ್ಣಗೊಳಿಸುವಷ್ಟರಲ್ಲಿ ಈ ಕೆಳಗಿನ ವಿಷಯಗಳನ್ನು ಕಲಿಯಬಹುದು. ನೇಲ್ ಆರ್ಟ್ಗೆ ಬಳಸುವ ಉಪಕರಣಗಳು, ಟೂಲ್ಸ್ಗಳು ಮತ್ತು ಉತ್ಪನ್ನಗಳು, ಫ್ರೀ ಹ್ಯಾಂಡ್ ಟೆಕ್ನಿಕ್ಗಳು ಮತ್ತು ನೇಲ್ ಟಿಪ್ಸ್ ವಿವಿಧಗಳಂತಹ ನೇಲ್ ಆರ್ಟ್ ಟೆಕ್ನಿಕ್ಗಳು. ನೇಲ್ ಆರ್ಟ್ಗೆ ಅಗತ್ಯವಿರುವ ಪರಿಕರಗಳು ಮತ್ತು ಉಪಕರಣಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ನೇಲ್ ಸ್ಟೇಷನ್, ನೇಲ್ ಡ್ರಿಲ್, ನೇಲ್ ಪಾಲಿಶಿಂಗ್ ಜೆಲ್, LED ನೇಲ್ ಲ್ಯಾಂಪ್, ನೇಲ್ ಟಿಪ್ಸ್, ಫೈನ್ ಆರ್ಟ್ ಬ್ರಷ್, ಪ್ಲಾಸ್ಟಿಕ್ ಬೌಲ್, ಪ್ಯಾಲೆಟ್, ಟ್ರಾನ್ಸ್ಫರ್ಸ್, ಫಾಯಿಲ್ಸ್, ಮಾರ್ಬ್ಲಿಂಗ್ ಟೂಲ್ಸ್, ಸಿಸರ್ಸ್ ಮತ್ತು ಟವಲ್ಗಳು. ನೇಲ್ ಆರ್ಟ್ಗೆ ಅಗತ್ಯವಿರುವ ಸಾಮಗ್ರಿಗಳು ಯಾವುದೆಂದು ತಿಳಿಯೋಣ. ವಿವಿಧ ಬಣ್ಣಗಳ ನೇಲ್ ಪಾಲಿಶ್ಗಳು, ನೇಲ್ ಪಾಲಿಶ್ ರಿಮೂವರ್, ಟಾಪ್ ಕೋಟ್, ಬೇಸ್ ಕೋಟ್, ಫ್ರೆಂಚ್ ಮ್ಯಾನಿಕ್ಯೂರ್ ಪಾಲಿಶ್, ಗ್ಲಿಟರ್ ಡಸ್ಟ್, ರೈನ್ ಸ್ಟೋನ್, ಕಾಟನ್ ಬಡ್ಸ್ ಮತ್ತು ಕಾಟನ್. ನೇಲ್ ಆರ್ಟ್ ಅನ್ನು ಪ್ರಾರಂಭಿಸುವ ಮೊದಲು ನೇಲ್ ಆರ್ಟ್ಗಾಗಿ ಬಳಸುವ ಉಪಕರಣಗಳು ಮತ್ತು ಉತ್ಪನ್ನಗಳ ಬಗ್ಗೆ ನಾವು ತಿಳಿದಿರಬೇಕು. ಮೊದಲಿಗೆ ಹಳೆಯ ನೇಲ್ ಪೇಂಟ್ ಅಥವಾ ನೇಲ್ ಆರ್ಟ್ ಅನ್ನು ನೇಲ್ ಪಾಲಿಶ್ ರಿಮೂವರ್ನ ಮೂಲಕ ತೆಗೆಯಿರಿ. ನಂತರ ಉಗುರುಗಳನ್ನು ಟ್ರಿಮ್ ಮಾಡಿ ಮತ್ತು ಫೈಲ್ ಮಾಡಿ. ನೇಲ್ ಆರ್ಟ್ಗೆ ಮೊದಲ ಸಾಧನವೆಂದರೆ ಒಂದು ಮ್ಯಾಟೆ ಟಾಪ್ ಕೋಟ್. ಇದರಿಂದ ಉಗುರುಗಳಿಗೆ ಹೊಳಪು ಮತ್ತು ಮ್ಯಾಟೆ ಫಿನಿಶ್ ನೀಡಬಹುದು. ಬೇಸ್ ಕೋಟ್ ಉಗುರುಗಳನ್ನು ಉಗುರು ಬಣ್ಣ ಮತ್ತು ಬೇಸ್ ಕೋಟ್ ಉಗುರುಗಳನ್ನು ನೇಲ್ ಪಾಲಿಶ್ ಮತ್ತು ಇತರ ನೇಲ್ ಆರ್ಟ್ ವಸ್ತುಗಳಿಂದ ಹಾಳಾಗದಂತೆ ರಕ್ಷಿಸುತ್ತದೆ. ಬೇಸ್ ಕೋಟ್ ಒಂದು ಪದರವನ್ನು ಹಚ್ಚಿ ಮತ್ತು ಅದನ್ನು ಸಂಪೂರ್ಣವಾಗಿ ಒಣಗಲು ಬಿಡಿ. ಮುಂದಿನ ಉಪಯುಕ್ತ ಸಾಮಗ್ರಿ ನೇಲ್ ಪಾಲಿಶ್ ಕರೆಕ್ಷನ್ ಪೆನ್ ಆಗಿದೆ. ಉಗುರುಗಳಿಗೆ ಪ್ರೊಫೆಷನಲ್ ಫಿನಿಶಿಂಗ್ ನೀಡಲು ಮತ್ತು ನೇಲ್ ಬೆಡ್ ಅನ್ನು ಸ್ವಚ್ಛಗೊಳಿಸಲು ಇದನ್ನು ಬಳಸಲಾಗುತ್ತದೆ. ಟ್ರಾನ್ಸ್ಫರ್ ಫಾಯಿಲ್ಸ್ ಉಗುರುಗಳ ಬೇಸ್ ಕಲರ್ ಅಥವಾ ಬೇಸ್ ಕೋಟ್ ನೀಡುವುದಕ್ಕಾಗಿ ಬಳಸಲಾಗುತ್ತದೆ ಮತ್ತು ಟ್ರಾನ್ಸ್ಪರೆಂಟ್ ಅಡ್ಹೆಸಿವ್ ಉಗುರುಗಳ ವಿನ್ಯಾಸ ರಚಿಸಲು ಬಳಸಲಾಗುತ್ತದೆ. ಉಗುರುಗಳಿಗೆ ದೊಡ್ಡ ಚುಕ್ಕಿಗಳನ್ನು ವಿನ್ಯಾಸ ರೀತಿಯಲ್ಲಿ ನೀಡಲು ಡಾಟರ್ ಉಪಕರಣಗಳನ್ನು ಬಳಸಲಾಗುತ್ತದೆ. ಸರಳವಾದ ಚುಕ್ಕಿಗಳನ್ನು ರಚಿಸಲು ಎರಡು ಬಣ್ಣಗಳು ಅಂದರೆ ಬೇಸ್ ಕೋಟ್ಗೆ ಒಂದು ಬಣ್ಣ ಮತ್ತು ಚುಕ್ಕೆ ರಚಿಸಲು ಒಂದು ಬಣ್ಣವನ್ನು ಆಯ್ಕೆ ಮಾಡಿ. ಮೊದಲಿಗೆ ಬೇಸ್ ಕೋಟ್ ಬಣ್ಣವನ್ನು ಹಚ್ಚಿ ಮತ್ತು ಅದನ್ನು ಸಂಪೂರ್ಣವಾಗಿ ಒಣಗಲು ಬಿಡಿ. ಸಣ್ಣ ಬ್ರಷ್, ಟೂತ್ ಪಿಕ್ ಅಥವಾ ಪಿನ್ ಅನ್ನು ಪಾಲಿಶ್ ನಲ್ಲಿ ಅದ್ದಿ ಮತ್ತು ಉಗುರುಗಳ ಮೇಲೆ ಲಘುವಾಗಿ ಟ್ಯಾಪ್ ಮಾಡಿ. ಚುಕ್ಕಿಗಳು ಒಣಗಿದಾಗ ಸ್ಪಷ್ಟವಾದ ಟಾಪ್ ಕೋಟ್ ನೊಂದಿಗೆ ಅದನ್ನು ಮುಗಿಸಿ. ಸ್ಟ್ರೈಪರ್ ಬ್ರಷ್ ಒಂದು ತೆಳುವಾದ ಪೇಂಟ್ ಬ್ರಷ್ ಆಗಿದ್ದು ಇದನ್ನು ಸೂಕ್ಷ್ಮ ರೇಖೆಗಳನ್ನು ರಚಿಸಲು ಬಳಸಲಾಗುತ್ತದೆ. ಸುಲಭವಾದ ಪಟ್ಟಿಗಳನ್ನು ರಚಿಸಲು ಬ್ರಷ್ ಅನ್ನು ಬಳಸುತ್ತೇವೆ. ಈ ನೇಲ್ ಆರ್ಟ್ ಸ್ಟ್ರೈಪರ್ ಬ್ರಷ್ ರೇಖೆಗಳನ್ನು ರಚಿಸಲು ಮತ್ತು ಸ್ಟ್ರೈಪಿಂಗ್ ಎಫೆಕ್ಟ್ಸ್ ನೀಡಲು ಅದ್ಭುತವಾಗಿದೆ. ಪ್ರತಿ ನೇಲ್ ಬ್ರಷ್ ಮತ್ತು ಬ್ರಿಸಲ್ ಕ್ಯಾಪ್ ನೊಂದಿಗೆ ಬರುತ್ತದೆ. ನಕಲಿ ಉಗುರುಗಳನ್ನು ಮರೆಮಾಚಲು ನೇಲ್ ರ್ಯಾಪ್ಸ್ ಬಳಸಲಾಗುತ್ತದೆ. ನೇಲ್ ಸ್ಟಿಕ್ಕರ್ಗಳು ಹೆಚ್ಚು ನಿರ್ದಿಷ್ಟವಾದ ನೇಲ್ ಆರ್ಟ್ ಅನ್ನು ಒದಗಿಸುತ್ತವೆ ಹಾಗೂ ಅದನ್ನು ಪಾಲಿಶ್ ಮೇಲೆ ಹಚ್ಚಬಹುದು. ನೇಲ್ ಆರ್ಟ್ಗೆ ಉತ್ತಮ ಗುಣಮಟ್ಟದ ಸ್ಟೇಪಲ್ಸ್ ಅನ್ನು ಸಹ ಬಳಸಲಾಗುತ್ತದೆ. ಜೆಲ್ ಉಗುರುಗಳನ್ನು ಗಟ್ಟಿಯಾಗಿಸಲು LED ಲೈಟ್ಗಳು ಬಳಸಲಾಗುತ್ತದೆ. LED ಲ್ಯಾಂಪ್ 30 ಸೆಕೆಂಡ್ಗಳಲ್ಲಿ ಜೆಲ್ ಪಾಲಿಶ್ ಲೇಯರ್ ಅನ್ನು ಒಣಗಿಸುತ್ತದೆ. ಈಗ ಫ್ರೀ ಹ್ಯಾಂಡ್ ಟೆಕ್ನಿಕ್ ಬಗ್ಗೆ ತಿಳಿಯೋಣ. ವಿಶಿಷ್ಟವಾದ ಉಗುರಿನ ಡಿಸೈನ್ ಮಾಡಲು ಸ್ವಲ್ಪ ಪ್ರಮಾಣದ ಉಗುರು ಬಣ್ಣವನ್ನು ತೆಗೆದುಕೊಂಡು ಅದನ್ನು ಬ್ರಷ್ ಬಳಸಿ ಉಗುರು ಫಲಕದ ಮೇಲ್ಗೈಗೆ ಹಚ್ಚಿ. ಸ್ಟ್ರೋಕ್ಗಳು, ಸ್ಟೆಮ್ ಮತ್ತು ಬ್ರಾಂಚ್ಗಳು, ಪ್ರಾಣಿಗಳ ಪಟ್ಟಿಗಳು ಅಥವಾ ದೃಶ್ಯಾವಳಿಗಳು, ಹಾರ್ಟ್ಸ್, ಹೂವಿನ ದಳಗಳು ಮತ್ತು ಎಲೆಗಳು ಸೇರಿದಂತೆ ವಿವಿಧ ಮಾದರಿಗಳನ್ನು ನೀವು ರಚಿಸಬಹುದು. ನೇಲ್ ಡಿಸೈನ್ ನಂತರ ಕೆಲವು ನಿಮಿಷಗಳ ಕಾಲ ಒಣಗಲು ಬಿಡಿ. ಪಾಲಿಶ್ ಹೆಚ್ಚು ಕಾಲ ಉಳಿಯಲು ನೀವು ಬಯಸಿದರೆ ಟಾಪ್ ಕೋಟ್ ಲೇಯರ್ ಅನ್ನು ಹಚ್ಚಬಹುದು. ಮುಂದಿನ ವಿಧದ ಫ್ರೀ ಹ್ಯಾಂಡ್ ಟೆಕ್ನಿಕ್
ಲೇಯರ್ಡ್ ನೇಲ್ ಆರ್ಟ್ ಆಗಿದೆ. ಲೇಯರ್ಡ್ ನೇಲ್ ಆರ್ಟ್ ಅನ್ನು ಹಲವಾರು ಬಣ್ಣಗಳನ್ನು ಲೇಯರ್ ಮಾಡುವ ಮೂಲಕ ಮತ್ತು ಪ್ರತಿ ಲೇಯರ್ನಲ್ಲಿ ವಿಭಿನ್ನ ಡಿಸೈನ್ ರೇಖೆಗಳನ್ನು ರಚಿಸುವ ಮೂಲಕ ಮಾಡಲಾಗುತ್ತದೆ. ಮೊದಲು ಉಗುರುಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಮುಂದಿನ ಹಂತಕ್ಕೆ ಹೋಗುವ ಮೊದಲು ಬೇಸ್ ಕೋಟ್ ಅನ್ನು ಹಚ್ಚಿ ಮತ್ತು ಒಣಗಲು ಬಿಡಿ. ಹೆಚ್ಚುವರಿ ಬೇಸ್ ಕೋಟ್ ಉಗುರುಗಳ ಅಂಚುಗಳನ್ನು ತೆಳುಗೊಳಿಸಲು ಸಹಾಯ ಮಾಡುತ್ತವೆ. ಎರಡನೇ ಪದರವನ್ನು ಸೇರಿಸಿ ಮತ್ತು ಸ್ಮಡ್ಜಿಂಗ್ ಅನ್ನು ತಪ್ಪಿಸಲು ಉಗುರು ಬಣ್ಣವನ್ನು ಒಣಗಿಸುವವರೆಗೆ ಕಾಯಿರಿ. ನೇಲ್ ಎಡ್ಜ್ಗೆ ಬಣ್ಣ ಹಚ್ಚಿ ಮತ್ತು ಬೇಸ್ ಕೋಟ್ ಇನ್ನೂ ಗೋಚರಿಸುತ್ತದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ಗೆ ಅಗತ್ಯವಿದ್ದರೆ ನೀವು ಇನ್ನೊಂದು ಪದರವನ್ನು ಸೇರಿಸಬಹುದು ಮತ್ತು ಅದನ್ನು ಟಾಪ್ ಕೋಟ್ನೊಂದಿಗೆ ಮುಗಿಸಬಹುದು. ಮುಂದಿನ ವಿಧದ ಫ್ರೀ ಹ್ಯಾಂಡ್ ಟೆಕ್ನಿಕ್ ಅಂದರೆ ರೈನ್ ಸ್ಟೋನ್ ಅಪ್ಲಿಕೇಶನ್. ಇಲ್ಲಿ ವಿಶಿಷ್ಟ ಮಾದರಿಗಳನ್ನು ರಚಿಸಲು ರೈನ್ ಸ್ಟೋನ್ಗಳನ್ನು ಬಳಸಬಹುದು. ಉಗುರುಗಳಿಗೆ ರೈನ್ ಸ್ಟೋನ್ ಅನ್ನು ಹೇಗೆ ಅನ್ವಯಿಸಬೇಕು ಬನ್ನಿ ನೋಡೋಣ. ಈ ಪ್ರಕ್ರಿಯೆಗೆ ರೈನ್ ಸ್ಟೋನ್ ಅಪ್ಲಿಕೇಟರ್ ಮತ್ತು ರೈನ್ ಸ್ಟೋನ್ ಅಡ್ಹೆಸಿವ್ ಅಗತ್ಯವಿದೆ. ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಉಗುರು ಬೆಡ್ಗಳನ್ನು ಸ್ವಚ್ಛಗೊಳಿಸಲು ಮರೆಯದಿರಿ. ಮುಂದಿನ ಹಂತವು ಉಗುರು ಬಣ್ಣವನ್ನು ಹಚ್ಚುವುದು. ಉಗುರು ಬಣ್ಣವನ್ನು 2 ಕೋಟ್ ಹಚ್ಚಿ. ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ರೈನ್ ಸ್ಟೋನ್ಗಳನ್ನು ಎಲ್ಲಿ ಅಂಟಿಸಲು ಬಯಸುತ್ತೀರಿ ಎಂದು ನಿರ್ಧರಿಸಿ. ಸ್ವಲ್ಪ ಪ್ರಮಾಣದ ನೇಲ್ ಪಾಲಿಶ್ ತೆಗೆದುಕೊಂಡು ರೈನ್ ಸ್ಟೋನ್ ಅನ್ನು ಒದ್ದೆಯಾದ ಉಗುರು ಬಣ್ಣಕ್ಕೆ ಹಚ್ಚಿ. ರೈನ್ ಸ್ಟೋನ್ಗಳನ್ನು ಹಚ್ಚಲು ನೀವು ಟ್ವೀಸರ್ಸ್ ಅಥವಾ ಆರೆಂಜ್ ವುಡ್ ಸ್ಟಿಕ್ ಅನ್ನು ಬಳಸಬಹುದು. ನೀವು ಪ್ಯಾಟರ್ನ್ ಅಥವಾ ಡಿಸೈನ್ ಅನ್ನು ಮುಗಿಸುವವರೆಗೂ ಈ ಪ್ರಕ್ರಿಯೆಯನ್ನು ಮುಂದುವರೆಸಿ. ರೈನ್ ಸ್ಟೋನ್ನ ಪ್ಯಾಟರ್ನ್ ಮುಗಿದ ನಂತರ ಟಾಪ್ ಕೋಟ್ನೊಂದಿಗೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಏರ್ ಬಬಲ್ಸ್ ಅನ್ನು ತಪ್ಪಿಸಲು ಟಾಪ್ ಕೋಟ್ ಅನ್ನು ಹಚ್ಚುವಾಗ ಜಾಗರೂಕರಾಗಿರಿ. ನಾವು ಈ ಸೆಷನ್ ಅಂತ್ಯದಲ್ಲಿದ್ದೇವೆ. ನೇಲ್ ಆರ್ಟ್ ನ ಪ್ರಕ್ರಿಯೆಯನ್ನು ರೀಕ್ಯಾಪ್ ಮಾಡಿ ನೋಡೋಣ. ಹೆಚ್ಚು ಪ್ರೊಫೆಷನಲ್ ಲುಕ್ ಆಗಿ ಕರೆಕ್ಷನ್ ಪೆನ್ಗಳನ್ನು ಬಳಸಬೇಕಾಗುತ್ತದೆ. ಲೇಯರ್ಡ್ ನೇಲ್ ಆರ್ಟ್ ಅನ್ನು ಹಲವಾರು ಬಣ್ಣಗಳ ಮೂಲಕ ಮತ್ತು ಪ್ರತಿ ಲೇಯರ್ನಲ್ಲಿ ವಿಭಿನ್ನ ಡಿಸೈನ್ ರೇಖೆಯನ್ನು ಚಿತ್ರಿಸುವ ಮೂಲಕ ತಯಾರಿಸಲಾಗುತ್ತದೆ. ಉಗುರು ಆಕರ್ಷಕವಾಗಿ ಕಾಣುವಂತೆ ಮಾಡಲು ರೈನ್ ಸ್ಟೋನ್ಗಳನ್ನು ಸಹ ಬಳಸಬಹುದು.